ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವರು ಈಗಾಗಲೇ ಸಿಐಡಿ ಕಸ್ಟಡಿಯಲ್ಲೂ ಕೂಡ ಇದ್ದಾರೆ. ಸೊ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಗೆ ಕಾರಣ ಏನು ಅನ್ನುವಂಥ ಪ್ರಶ್ನೆಗಳಿತ್ತು. ಹತ್ಯೆಗೂ ಮುನ್ನ ಆಟೋ ಜಾಯ್ ಮತ್ತು ಬಿಕ್ಲು ಶಿವ ಗಲಾಟೆಯನ್ನ ಮಾಡ್ಕೊಳ್ತಾರೆ. ಬಿಕ್ಲು ಶಿವನ ಜೊತೆಗೆ ಕಿರಿಕನ್ನ ಮಾಡಿದ್ದು ಆಟೋ ಜಾಯ್. ಸೊ ಭೈರತಿ ಬಸವರಾಜ್ ಬಂಧಿಸ್ತಾ ಇದ್ದಂತೆಯೇ ವಿಡಿಯೋ ಈಗ ವೈರಲ್ ಆಗಿದೆ. ಕಿತ್ತಗನೂರು ಜಾಗದ ಬಳಿ ನಡೆದಿದಂತಹ ಗಲಾಟೆ ಇದಾಗಿದೆ. ಈ ವಿಡಿಯೋ ಇಲ್ಲಿಯವರೆಗೂ ಬಂದಿರಲಿಲ್ಲ ಆಚೆ. ಈ ದೃಶ್ಯವನ್ನ ನೋಡಿ. So I was sleeping in home. So soon you started it. Why? I'm asking why. ನೀನ್ ರೌಡಿ ಇಲ್ಲ ನೀನು ಜಗ ಮಾತ್ರ ಹೇಳ್ತೀಯ ರೌಡಿ ಅಂತ ನೀನ್ ರೌಡಿ ಇಲ್ವಾ ಕಜ್ಜಾಕ್ಬಿಟ್ಟು ಬಂದಿಯಾ ಇದೆ ನೀನು ನಾನಂದೆ ನಾನು ನಾನಂದಿದ್ದು ಜಗ ಒಂದು ಜಗ இந்த ஏரியா டான் அவர்தா ನಾನು என்ன அர்த்தம் ரவுடியா ரவுடி இல்ல பாரு இந்த ஏரியா ஜகதா நீ ரவுடி நீ எப்படி சொல்லுவ நீ ரவுடி சொல்லியே நீ சொன்ன தப்பிதா இந்த ஏரியா டான் என்ன டான் இல்லையா ஜக டான் இல்லையா டான் இல்ல டான் இல்ல நான் நீ ரவுடி நீ ஜெயிலுக்கு போய் வந்தே ஜக போலியா இல்ல நான் போல நீ போலியா போய் வந்தே என்ன சொல்ற டான் நீ சொல்ல ரவுடி ரவுடி சொல்லியே ஒரு லேடி எதிர்க்க கெட்ட பேச்சு பேசுற நீ ஒன்னு ஜக சொல்லி ஜகவ டான் நீ எப்படி சொல்லுவ நீ டான் டான் கவன் எங்க ஜகன் டான் டா ஜக இந்த ஊர ரவுடி இல்லப்பா ரவுடி இல்ல ஜக ரவுடி இல்ல ஜக க்ளோஸ் ಫ್ರೆಂಡ್ ஜக ரவுடி கிடையாது டான் ஜக ಸೊ ಈ ಜಟಾಪಟಿ ಸಾವಿಗೆ ಕಾರಣವಾಯಿತು. ಅಂದ್ರೆ ಕೊಲೆ ಮಾಡುವ ಹಂತಕ್ಕೆ ಹೋಗಿ ತಲುಪಿದ್ದು ಇದೇ ಜಟಾಪಟಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಇರೋದಿಲ್ಲ, ಅದು ಒಂದೇ ಘಟನೆಗೋಸ್ಕರ ಈ ರೀತಿಯಾಗಿರೋದಿಲ್ಲ. ತಡ್ಕೊಂಡು ಇನ್ಯಾವುದೋ ವಿಚಾರ ಆಗಿರುತ್ತೆ. ಕಿತ್ತಗನೂರು ಜಾಗದ ಬಳಿ ಜಗ್ಗನನ್ನ ಡಾನ್ ಅಂದಿದ್ದ ಬಿಕ್ಲು ಶಿವ ಜಗ್ಗನನ್ನ ಯಾಕೆ ರೌಡಿ ಅಂತ ಕರೆದೆ ಅಂತ ಕಿರಿಕನ ಮಾಡ್ಕೊಳ್ತಾರೆ. ಬಿಕ್ಲು ಶಿವ ಜೊತೆಗೆ ಕಿರಿಕನ ತೆಗೆದಿದ್ದು ಆಟೋ ಜೈ. ಸೊ ತಾಕತ್ತಿದ್ರೆ ಜಗ್ಗನ ಮುಂದೆ ಹೇಳುವಂತ ಗಲಾಟೆಯನ್ನ ಮಾಡ್ತಾರೆ. ಕಿತ್ತಗನೂರು ಜಾಗದ ಬಳಿ ಜಗ್ಗನನ್ನ ಡಾನ್ ಅಂತ ಬಿಕ್ಲು ಶಿವ ಕರೆದಿದ್ದು. ಸೊ ಹಾಗಾಗಿ ಆ ಜಟಾಪಟಿ ಹಿನ್ನೆಲೆಯಲ್ಲೇನೆ ಈ ಕೊಲೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ரவுடி இல்லப்பா ரவுடி இல்ல ஜக ரவுடி இல்ல ஜக க்ளோஸ் ಫ್ರೆಂಡ್ ஜக ரவுடி கிடையாது டான் ஜக ஜக வந்து டான் நானும் தான் உயிர் கொடுக்க ஜகக்கு ரவுடி சொல்லாத ரவுடி சொல்லாத டான்ன்ற சொல்கூடாது டான்ன்ற யாரு டான் வந்து டான் டான் நான் ஜரோடி தான் எப்படி சொல்வே நீ எப்படி சொல்வே நீ நம்ம ஃப்ரெண்டுங்க பே எப்படினா பேசுவாங்க இல்லையா ரொம்ப க்ளோஸ் ಫ್ರೆಂಡ್ இல்லையா ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇದು ಒಂದೇ ಘಟನೆ ಕಾರಣ ಆಯ್ತಾ ಬಿಕ್ಲು ಶಿವ ಕೊಲೆಗೆ? ಬೇರೆ ಇನ್ನೇನಾದ್ರೂ ಕಾರಣಗಳಿದ್ವಾ? ಅರುಣ್, ಈ ಹಿಂದೆ ಕೊಲೆಯಾದಂತಹ ಬಿಕ್ಲು ಶಿವ ಹಾಗೆ ಕೊಲೆ ಆರೋಪಿ A1 ಜಗ್ಗ ಇಬ್ರು ಕೂಡ ಸ್ನೇಹಿತರಾಗಿದ್ರು. ಇಬ್ಬರ ನಡುವಿನ ಬಾಂಧವ್ಯ ಕೂಡ ಚೆನ್ನಾಗಿತ್ತು. ಆದ್ರೆ ಈ ಒಂದು ವಿಚಾರದಲ್ಲಿ ಇಬ್ಬರ ನಡುವೆ ತಂದಿಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ಜಗ್ಗನ ಸ್ನೇಹಿತ ಆದಂತಹ ಈ ಮಲಯಾಳಿ ಅಜಿತ್ ಏನಿದ್ದಾನೆ ಆತ ಇದೀಗ ತಂದಿಟ್ಟು ಇಬ್ಬರ ನಡುವೆ ತಮಾಷೆಯನ್ನ ನೋಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಗಲಾಟೆ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಆ ಕಿತ್ತಗನೂರಿನ ಜಮೀನಿನ ಬಳಿ ಒಂದು ವಿಡಿಯೋ ಲಭ್ಯವಾಗಿದೆ. ಇದೀಗ ಈ ಒಂದು ಪ್ರಕರಣದಲ್ಲಿ ಆ ಒಂದು ಕಿತ್ತಗನೂರಿನ ಜಮೀನಿನ ಬಳಿ ಈ ಬಿಕ್ಲು ಶಿವ ಮತ್ತೆ ಈ ಆಟೋ ಜೈ ಅಂತೇಳಿ ಈ ಇಬ್ರು ಕೂಡ ಒಂದಷ್ಟು ಮಾತುಕತೆ ವಾಗ್ಯುದ್ಧಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಬಿಕ್ಲು ಶಿವ ಈ ಜಗ್ಗನನ್ನ ಆತ ಏರಿಯಾಗೆ ಒಂದ್ ರೀತಿ ಡಾನ್ ಇದ್ದಂತೆ ರೌಡಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾನೆ. ಅದನ್ನೇ ಇವರು ದೊಡ್ಡದಾಗಿ ಮಾಡಿ ಆ ಜಗ್ಗನ್ಗೆ ಫೋನ್ ಮಾಡ್ತಾರೆ. ಜಗ್ಗ ರಿಸೀವ್ ಮಾಡೋದಿಲ್ಲ. ಜಗ್ಗನ ಸಂಬಂಧಿ ಕಿರಣ್ಗೆ ಫೋನ್ ಮಾಡಿ ಇಡೀ ಜನರ ಮುಂದೆ ಜಗ್ಗನನ್ನ ಇವರು ಈತ ರೌಡಿ ಶೀಟರ್ ಅಂತ ಹೇಳ್ತಿದ್ದಾನೆ ಅನ್ನೋ ಮಟ್ಟಿನಲ್ಲಿ ಒಂದಷ್ಟು ತಂದಿಕ್ತಾರೆ. ಅದೇ ವಿಚಾರವಾಗಿ ಒಂದಷ್ಟು ವೈಷಮ್ಯ ಬೆಳೆಯುತ್ತೆ. ಅದಾದ ಬಳಿಕ ಇದೇ ಕಿತ್ತಗನೂರಿನ ಜಮೀನಿನ ವಿಚಾರವಾಗಿ ಪ್ರಕರಣವನ್ನ ದಾಖಲು ಮಾಡುವ ಕೆಲಸವನ್ನ ಕೂಡ ಬಿಕ್ಲು ಶಿವ ಮಾಡಿರ್ತಾನೆ ಅನ್ನೋದು ಗೊತ್ತಾಗಿದೆ. ಇದೀಗ ಇಬ್ಬರ ನಡುವಿನ ಇದೊಂದೇ ವಿಚಾರಕ್ಕೆ ಇದೀಗ ಈ ಮಟ್ಟಿಗೆ ಈ ಒಂದು ಪ್ರಕರಣ ಬಂದು ನಿಂತಿದೆ. ಕೊಲೆಯ ಹಂತಕ್ಕೆ ಬಂದು ನಿಂತು ಇದೀಗ ಇದರಲ್ಲಿ MLA ಪಾತ್ರ ಕೂಡ ತಳ್ಕು ಹಾಕಿಕೊಂಡಿರೋದು ಗೊತ್ತಾಗ್ತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ರೀತಿಯಾಗಿ ಜಗಳ ತಂದಿಟ್ಟುವಂಥ ಕೆಲಸ ಏನು ಹೊಸದಲ್ಲ. ನಿಮ್ಮಲ್ಲೂ ಇರುತ್ತೆ, ನಮ್ಮಲ್ಲೂ ಇರುತ್ತೆ. ನಡುವೆ ಹಾಕಿ ಕೊಟ್ಬಿಟ್ಟು ಜಗಳ ಹಚ್ಚಿ ಮಜಾ ತಗೊಳ್ಳುವಂಥವ್ರು ಇರ್ತಾರೆ. ಆದರೆ ಅದನ್ನು ಯೋಚನೆ ಮಾಡುವಂಥವ್ರು ಇರಬೇಕು. ಅವರು ಯೋಚನೆ ಮಾಡೋರಿಲ್ಲ ಅಂದರೆ ಅವ್ರನ್ನ ಮೂರ್ಖರು ಅಂತ ಕರಿಬೇಕಾಗತ್ತೆ ಅಷ್ಟೇ.